ನಮಸ್ತೆ ಪ್ರತಿಯೊಬ್ಬರಿಗೂ. ಸೊ ಈ ಒಂದು 2025 ನಮಗೆ ಹೊಸ ಸ್ಮಾರ್ಟ್ ಕಾಂಟ್ರಾಕ್ಟ್ ಲಾಂಚ್ ಆಗಿದೆ ಆನ್ ಬೈನಾನ್ಸ್ ಸ್ಮಾರ್ಟ್ ಚೈನ್. ಸೊ ಇದರ ಡೆವಲಪರ್ಗಳು ಫ್ರಮ್ ಕೇರಳ ದಿಂದ ಡೆವಲಪ್ ಆಗಿದೆ. ಸೊ ಆಲ್ಮೋಸ್ಟ್ ಲಾಸ್ಟ್ 25 to 30 ಡೇಸಿಂದ ಈ ಕಾಂಟ್ರಾಕ್ಟ್ ಭಾರಿ ಟ್ರೆಂಡಿಂಗಲ್ಲಿ ನಡೀತಾ ಉಂಟು. ಸೊ ಒನ್ ಆಫ್ ದ ನಮ್ಮ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಈ ನಾವು ಲೆವೆಲ್ ಇನ್ಕಮಲ್ಲಿ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಇನ್ಕಮ್ ಆಪರ್ಚುನಿಟಿ ನಮಗೆ ಇದೆ. ಸೊ ಒಂದು ಲೈಫ್ ಟೈಮ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ನಾನು 7 to 8 years ಕ್ರಿಪ್ಟೋದಲ್ಲಿ ವರ್ಕ್ ಮಾಡಿದ್ದೇನೆ. ಸೊ ಈ ಥರದ ಒಂದು ಕಾಂಟ್ರಾಕ್ಟ್ ನನಗೆ ಸಿಗಲಿಲ್ಲ. ಸೊ ಟೆಥರ್ ಓಷನ್ ವರ್ಚುವಲ್ ಅಸೆಟ್ ಅನ್ನೋ ಒಂದು ಪ್ರೋಟೋಕಾಲ್ ಬೈನಾನ್ಸ್ ಸ್ಮಾರ್ಟ್ ಚೈನ್ ಅವರು ಡಿಪ್ಲಾಯ್ ಮಾಡಿದ್ದಾರೆ. ಸೊ ಇದರ ಬಗ್ಗೆ ನಾವು 1 by 1 ನೋಡ್ತಾ ಹೋಗೋಣ. ಸೆಕೆಂಡ್ ಸ್ಟೆಪ್, ಇದರ ಹೆಸರು ಟೆಥರ್ ಓಷನ್ ವರ್ಚುವಲ್ ಅಸೆಟ್ ಆನ್ ಬೈನಾನ್ಸ್ ಬ್ಲಾಕ್ ಚೈನ್. ಸೊ ಇದರ ಡೆವಲಪರ್ಸ್ ವೂಡಾ ವ್ಯಾಲ್ಯೂ ಆಫ್ ಡಿಜಿಟಲ್ ಅಸೆಟ್ ಇವರಿಂದ ಕ್ರಿಯೇಟ್ ಆಗಿದೆ. ಸೊ ಟೂ ಡೆವಲಪರ್ಸ್ ಫ್ರಮ್ ಕೇರಳ ಆಗಿರ್ತಾರೆ. ಸೊ ಫರ್ದರ್ ನೋಡ್ಕೊಳ್ಳುವ. ಸೊ ಯಾವ ರೀತಿ ಈ ಕಾಂಟ್ರಾಕ್ಟ್ ಅನ್ನು ಡಿಸೈನ್ ಮಾಡಲಾಗಿದೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇದರಲ್ಲಿ ಈ ಒಂದು ಟೋವಾ ಟೆಥರ್ ಓಷನ್ ವರ್ಚುವಲ್ ಅಸೆಟ್ ಅಂತ ಹೇಳ್ತೇವೆ ನಾವು, ಬ್ಲಾಕ್ ಚೈನ್ ಅಲ್ಲಿ ಡೆಪ್ಲಾಯ್ ಆಗಿದೆ. ದ ಫಸ್ಟ್ ಒನ್ ಇದರಲ್ಲಿ ನಾವು ನೋಡ್ಕೊಳ್ಬಹುದು, ಇದರ ಪ್ರೈಸ್ ವಿಲ್ ಬಿ ಡಿಪ್ರಿಸಿಯೇಷನ್ ಆಗಲ್ಲ ಯಾವಾಗ ಕೂಡ. ಸೊ ಓನ್ಲಿ ಈಗ ಎಕ್ಸಾಂಪಲ್ ಇದ್ರೆ ₹1 ಇದ್ರೆ ವ್ಯಾಲ್ಯೂ ಯಾವಾಗಲೂ ₹1 ಕೆಳಗೆ ಬರಲ್ಲ, ಅಪ್ ಟ್ರೆಂಡ್ ಅಲ್ಲೇ ಇರ್ತದೆ. ವೆನ್ ಎವರ್ ಬೈ ಮತ್ತು ಸೆಲ್ ಆಗುತ್ತೆ, ಎವ್ರಿ ಬೈ ಅಂಡ್ ಸೆಲ್ ನಾನು ಇಲ್ಲಿ ತೋರಿಸುತ್ತಿದ್ದೇನೆ ನಿಮಗೆ. ಸೊ ಪ್ರೈಸ್ ಅಪ್ರಿಸಿಯೇಷನ್ ಆನ್ ಎವ್ರಿ ಬೈ ಅಂಡ್ ಸೆಲ್. ಸೊ ಬೈ ಅಂಡ್ ಸೆಲ್ ಪ್ರತಿ ಸಲ, ಇವತ್ತು ನಾನು ಬೈ ಮಾಡಿದೆ ಮತ್ತೊಬ್ಬ ಸೆಲ್ ಮಾಡೋ ಈ ಥರ ಟ್ರಾನ್ಸಾಕ್ಷನ್ಗಳಾಗುವಾಗ ಇದರ ಪ್ರೈಸ್ ಅಪ್ಪೇ ಹೋಗ್ತದೆ ವಿನಃ ಡೌನ್ ಬರಲ್ಲ. ಸೊ ಆ ಥರದ ಒಂದು ಪ್ರೋಟೋಕಾಲ್ ಅನ್ನು ಡಿಸೈನ್ ಮಾಡಲಾಗಿದೆ. ಸೊ ಆ ಥರದ ಒಂದು ಅಲ್ಗೊರಿಥಮ್ ಇದರಲ್ಲಿದೆ. ಸೊ ನೋ ರಗ್ ಪುಲ್ ಕಾಂಟ್ರಾಕ್ಟ್ ಇರುವ ಕಾರಣ ಯಾರು ಕೂಡ ಇದನ್ನು ರಗ್ ಪುಲ್ ಮಾಡೋಕ್ಕಾಗಲ್ಲ, ಅಥವಾ ಇದನ್ನು ಸ್ಕ್ಯಾಮ್ ಮಾಡೋಕ್ಕಾಗಲ್ಲ. ಸೊ ಸ್ಕ್ಯಾಮ್ ಫ್ರೀ ಅಂತ ಕೂಡ ನಾವು ಹೇಳ್ಬೋದು. ಸೊ ಬೇರೆ ಕಾಯಿನ್ ರೀತಿ ಇದು ಬ್ಲಾಕ್ ಚೈನ್ ಅಲ್ಲಿ ಕಾಯಿನ್ ಇರಲ್ಲ. ದಿಸ್ ಇಸ್ ಓನ್ಲಿ ದ ಅಸೆಟ್ ವ್ಯಾಲ್ಯೂ ಇರುತ್ತೆ, ಖಾಲಿ ವ್ಯಾಲ್ಯೂ, ಟೋಕನ್ ಇರಲಿಲ್ಲ. ಅದಕ್ಕೋಸ್ಕರ ಇದನ್ನು ಪಂಪ್ ಮತ್ತು ಡಂಪ್ ಯಾರಿಂದ ಕೂಡ ಮಾಡಕ್ಕೆ ಆಗಲ್ಲ. ಸೊ ಅಲ್ಲಿ ಪ್ರೀಮಿಯಂ ಕಾಯಿನ್ಸ್ ಅಂತ ಯಾರ ಹತ್ರ ಇರುವುದಿಲ್ಲ, ಯಾಕಂದ್ರೆ ಅಸೆಟ್ ವ್ಯಾಲ್ಯೂ ಇರುತ್ತೆ, ಓನ್ಲಿ ದ ವ್ಯಾಲ್ಯೂ, ಅಪ್ರಿಸಿಯೇಟಿಂಗ್ ವ್ಯಾಲ್ಯೂ ಮಾತ್ರ ಇರುತ್ತೆ. ಇಲ್ಲಿ ಯಾವುದೇ ಇಲ್ಲಿ ನಿಮ್ಮಲ್ಲಿ ಬ್ಲಾಕ್ ಚೈನ್ ಆಗಲಿ ನಮ್ಮ ವ್ಯಾಲೆಟ್ಗಳಾಗಲಿ ಕಾಯಿನ್ಗಳನ್ನು ಹೋಲ್ಡ್ ಮಾಡಲಿಕ್ಕೆ ಆಗುದಿಲ್ಲ. ಓನ್ಲಿ ವ್ಯಾಲ್ಯೂ ಆಫ್ ದ ಅಸೆಟ್ ಮಾತ್ರ ನಾವು ಆಡ್ ಮಾಡಲಿಕ್ಕೆ ಆಗುತ್ತೆ ಥ್ರೂ ಬ್ಲಾಕ್ ಚೈನ್. ವ್ಯಾಲ್ಯೂ ಅಸೆಟ್ ಆಡೆಡ್ ಥ್ರೂ ಬ್ಲಾಕ್ ಚೈನ್. ಒಂಥರ ಡಿಫ್ರೆಂಟ್, ಇಷ್ಟವರೆಗೆ ಯಾರು ಕೇಳಲಿಲ್ಲ ಈ ರೀತಿ ಒಂದು ಸಿಸ್ಟಮ್ ಅನ್ನು ಕೂಡ ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗ್ತಾ ಅಂತ ಹೇಳಿ ನನಗೆ ಕೂಡ ಶಾಕ್ ಆಯಿತು, ಈ ಥರ ಒಂದು ಕೂಡ ಮಾಡಲಿಕ್ಕೆ ಆಗುತ್ತಾ ಅಂತ. ಸೊ ದಿಸ್ ಇಸ್ ಬೈ ಅಂಡ್ ಸೆಲ್ ಆಫ್ ದ ಟೋವಾ ಅಸೆಟ್. ಆಕ್ಚುಲಿ ಅಸೆಟ್ ಅಂತ ನಾವು ಹೇಳ್ತೇವೆ, ವ್ಯಾಲ್ಯೂ ಆಸ್ ದ ಅಸೆಟ್ ಅಂತ ಹೇಳಿ. ಸೊ ಇಲ್ಲಿ ಪ್ರೀ ಮೈಂಡ್ ಕಾಯಿನ್ಸ್ ಅಂತ ಯಾರ ಹತ್ರ ಇರಲ್ಲ, ಇಷ್ಟು ಹೋಲ್ಡರ್ಸ್ ಅಂತ ಯಾರಿಲ್ಲ, ಯಾರು ಕೂಡ ಪಂಪ್ ಮತ್ತು ಡಂಪ್ ಇದನ್ನು ಮಾಡಕ್ಕೆ ಆಗಲ್ಲ. ಸೊ ಇದನ್ನು ಸ್ಕ್ಯಾಮ್ ಮಾಡಿ ಕೂಡ ಕೊಂಡೋಗ್ಲಿಕ್ಕೆ ಆಗಲ್ಲ. ಸೊ ಈ ರೀತಿ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಲ್ಲಿ ನಾವು ಏನು ಬೈ ಮಾಡ್ತೇವೆ ನೋಡಿ, ಇದರ 20%, ಎಕ್ಸಾಂಪಲ್ ಈಗ ₹100 ನೀವು ಬೈ ಮಾಡ್ತೀವಿ ಅಂತಂದ್ರೆ ಈ ಅಸೆಟ್ ಅನ್ನು, ಇದರ 20% ಇದರ ನೇಟಿವ್ ಅಸೆಟ್ ಟೆಥರ್ ಓಷನ್ ಎಂಬ ಕಾಯಿನ್ ಇದೆ. ಸೊ ಫರ್ದರ್ ಇದರ ಬಗ್ಗೆ ಡೀಟೇಲ್ಸ್ ಬೇಕಿಲ್ಲಿ ನನ್ನಲ್ಲಿ ಮಾತಾಡಬಹುದು. ಸೊ ಯಾವ ರೀತಿ ಅಸೆಟ್ ಡಿಪ್ರಿಸಿಯೇಷನ್ ಆಗ್ತಾ ಅಂತ. 20% ಆಟೋಮೆಟಿಕ್ಲಿ ಈ ಒಂದು ಪ್ರೋಟೋಕಾಲ್ ಲಿಕ್ವಿಡಿಗೆ ಆಡ್ ಆಗಿ ಆಟೋಮೆಟಿಕ್ಲಿ ಈ ಒಂದು ಟೋವಾ ಟೆಥರ್ ಓಷನ್ ವರ್ಚುವಲ್ ಅಸೆಟ್ ನ ಒಂದು ಪ್ರೈಸ್ ಇನ್ಕ್ರಿಮೆಂಟ್ ಆಗುತ್ತೆ. ಇದರಿಂದಾಗಿ ಎವ್ರಿ 20% ಇಲ್ಲಿ ಪ್ರೈಸ್ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅದೇ ಟೆಥರ್ ಓಷನ್ ನ ಇಸ್ಕ ನೇಟಿವ್ ಟೋಕನ್. ಲಗ್ಭಗ್ 2 ವರ್ಷದಿಂದ ಇದು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದೆ. ಟೆಥರ್ ಓಷನ್ ನೇಟಿವ್ ಪ್ರೋಟೋಕಾಲ್. ಟೋವಾ ಈಗಷ್ಟೇ 30 days ಮೊದಲು ಲಾಂಚ್ ಆದದ್ದು, ಬಟ್ ಇದರ ನೇಟಿವ್ ಅಸೆಟ್ ಸ್ಮಾರ್ಟ್ ಕಾಂಟ್ರಾಕ್ಟ್ 2 ವರ್ಷದಿಂದ ನಡೀತಾ ಇದೆ. ಸೊ ವೆನ್ ಎವರ್ ಈ 20% ಆ ಟೋಕನ್ ಅನ್ನು ಲಿಕ್ವಿಡಿಟಿಯಿಂದ ಬೈ ಮಾಡುತ್ತಾ ಆಟೋಮೆಟಿಕ್ಲಿ ಟೋವಾದ ಅಸೆಟ್ ವ್ಯಾಲ್ಯೂ 5 times ಇನ್ಕ್ರಿಮೆಂಟ್ ಆಗುತ್ತೆ. ಅಂದ್ರೆ ಈಗ ಟೆಥರ್ ಓಷನ್ ನ ಮೇನ್ ಟೋಕನ್ ನ ಪ್ರೈಸ್ ₹1 ಇದ್ರೆ, ಸೊ ಇದು ₹2 ಆದಾಗ ₹2 ಆದಾಗ ಆಟೋಮೆಟಿಕ್ಲಿ ಇದರ 5 times ಇದರ ಅಸೆಟ್ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗ್ತದೆ. ಅಂದ್ರೆ ಇದು ಆಟೋಮೆಟಿಕ್ಲಿ ₹10 ಆಗಿ ಆಗುತ್ತೆ. ಸೊ ಯಾವಾಗಲೂ ಕೂಡ ಕೆಳಗೆ ಬರಲ್ಲ, ಓನ್ಲಿ ಗೋಸ್ ಅಪ್. ವೆನ್ ಎವರ್ ಟೆಥರ್ ಓಷನ್ ಇಸ್ಕ ಮೇನ್ ಸ್ಮಾರ್ಟ್ ಕಾಂಟ್ರಾಕ್ಟ್. ಟೆಥರ್ ಓಷನ್ ಅಂದ್ರೆ ಮೇನ್ ನೇಟಿವ್ ಟೋಕನ್ ಅಂತ ಹೇಳ್ತೇವೆ. ಸೊ ಪೆಗ್ಡ್ ವಿತ್ ಟೋವಾ ಅಂತ ಹೇಳ್ತೇವೆ. ಸೊ ಟೋವಾ ಓನ್ಲಿ ದ ಅಸೆಟ್ ವ್ಯಾಲ್ಯೂ, ಆಕ್ಚುಯಲಿ ಟೋಕನ್ ಇರೋದು ಟೆಥರ್ ಓಷನ್. ಸೊ ಯಾವಾಗ ಟೆಥರ್ ಓಷನ್ ಬೈ ಅಂಡ್ ಸೆಲ್ ಆಗುತ್ತಾ ಅದರ ಪ್ರೈಸ್ ಇನ್ಕ್ರಿಮೆಂಟ್ ಆಗ್ತದೆ. ಅದೇ ರೀತಿ ಯಾವಾಗ ನಾವು ಟೋವಾ ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನು ನಾವು ಬೈ ಮಾಡುವಾಗ, ಅದೇ ಅಸೆಟ್ ವ್ಯಾಲ್ಯೂ ಅನ್ನು ಬೈ ಮಾಡುವಾಗ ಅದರ 20% ಇದರ ಲಿಕ್ವಿಡೇಷನ್ಗೆ ಆಡ್ ಆಗಿ ಆಟೋಮೆಟಿಕ್ಲಿ ಪ್ರೈಸ್ ಅನ್ನು ಇನ್ಕ್ರಿಮೆಂಟ್ ಮಾಡ್ತದೆ. ಈ ರೀತಿ ಒಂದು ಅಲ್ಗೊರಿಥಮ್ ಅನ್ನು ಇಲ್ಲಿ ಮಾಡಲಾಗಿದೆ. ಸೊ ನೆಕ್ಸ್ಟ್ ನಾವು ನೋಡ್ಕೊಳ್ಳುವ. ಸೊ ಟೆಥರ್ ಓಷನ್ ದ ಸೊಲ್ಯೂಷನ್ ಫಸ್ಟ್ 100% ಡಿಸೆಂಟ್ರಲೈಸ್ ಸಿಸ್ಟಮ್ ಆಗಿದೆ.
ಎವ್ರಿಥಿಂಗ್ ಬೈನಾನ್ಸ್ ಸ್ಮಾರ್ಟ್ ಚೈನ್ ನ ಬ್ಲಾಕ್ ಚೈನ್ ಅಲ್ಲಿ ಟ್ರಾನ್ಸಾಕ್ಷನ್ ಗಳನ್ನು ನೋಡ್ಲಿಕ್ಕೆ ಆಗುತ್ತೆ. ಸೊ ರಿಯಲ್ ಟೈಮ್ ಬೈ ಅಂಡ್ ಸೆಲ್ ಇನ್ P2P ಮಾರ್ಕೆಟ್ ಪ್ಲೇಸ್. ಸೊ ಇದಕ್ಕೆ P2P ಮಾರ್ಕೆಟ್ ಪ್ಲೇಸ್ ಅಂತ ಡಿಸೆಂಟ್ರಲೈಸ್ ಆಗಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಸೊ ವೆನ್ ಎವರ್ ನಾವು ಇಲ್ಲಿ ಬೈ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಲ್ಲಿ ಮಾಡ್ತೇವೆ ಅಂತಂದ್ರೆ ಸೆಲ್ ನಾವು P2P ಮಾರ್ಕೆಟ್ ಪ್ಲೇಸ್ ಅಲ್ಲಿ ಮಾಡಲಿಕ್ಕಾಗುತ್ತೆ. ಈ ರೀತಿ ಒಂದು ಡೆವಲಪ್ಮೆಂಟ್ ಫಸ್ಟ್ ಟೈಮ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ರಿಯಲ್ ಟೈಮ್ ಬೈ ಅಂಡ್ ಸೆಲ್. ಸೊ ಸ್ಮಾರ್ಟ್ ಇನ್ಸ್ಟೆಂಟ್ಲಿ ಜನರೇಟ್ ದ ರಿಯಲ್ ಟೈಮ್ ಬೈ ಅಂಡ್ ಸೆಲ್ ಪ್ರೈಸ್ ಆಫ್ ದ ಕಾಯಿನ್. ಸೊ ಈ ಅಸೆಟ್ ವ್ಯಾಲ್ಯೂನ ಪ್ರೈಸ್ ಇಂಕ್ರಿಮೆಂಟ್ ಈ ಬೈ ಸೆಲ್ ಇಂದ ಕೂಡ ಆಗುತ್ತೆ. ಸೊ ರಿಯಲ್ ಟೈಮ್ ಅಫಿಲಿಯೇಟ್ ಪೇಔಟ್ಸ್. ಸೊ ರಿಯಲ್ ಟೈಮ್ ಅಫಿಲಿಯೇಟ್ ಪೇಔಟ್ಸ್ ಅಂದ್ರೆ ನಾವೀಗ ಸಪೋಸ್ ಯಾರನ್ನಾದ್ರೂ ಹೇಳಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಇಂದ ಈ ಟೆಥರ್ ಓಷನ್ ಅಸೆಟ್ ವ್ಯಾಲ್ಯೂನು ಬೈ ಮಾಡಿದಾಗ ಇದಕ್ಕೆ ಒಂದು ಸಮ್ ಪರ್ಸೆಂಟೇಜ್ ಕಮಿಷನ್ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಈ ರೀತಿ ಅನ್ಲಿಮಿಟೆಡ್ ಡೆಪ್ತ್ ತನಕ ಇರುತ್ತೆ. ಸೊ ನಿಯರ್ ಅಬೌಟ್ 50.5% ಇದರಲ್ಲಿ ಈ ಒಂದು ರೆಫರಲ್ ಕಮಿಷನ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಒನ್ ಆಫ್ ದ ಹ್ಯೂಜ್ ರೆಫರಲ್ ಪೇಔಟ್ ಸಿಸ್ಟಮ್ ಕೂಡ ಇದರಲ್ಲಿ ಯಾವ ರೀತಿ ನಡೀತೆ ಅಂತ. ಸೊ ಟೋವಾ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಫಸ್ಟ್ ಒನ್ ಬೈ ಆಪ್ಷನ್ ನಾವು ಇದನ್ನು ಮಾಡ್ಕೊಳ್ಬಹುದು ಥ್ರೂ ಸ್ಮಾರ್ಟ್ ಕಾಂಟ್ರಾಕ್ಟ್. ಸೊ ಟೋವಾ ಅಸೆಟ್ ವ್ಯಾಲ್ಯೂ, ಟೋವಾ ಟೋಕನ್ ಅಲ್ಲ, ಟೋವಾ ಕಾಯಿನ್ ಅಲ್ಲ, ಓನ್ಲಿ ದ ಅಸೆಟ್ ಅಪ್ರಿಸಿಯೇಷನ್ ಅಂದ್ರೆ ಮೇಲ್ಗಡೆ ಹೋಗೋ ಒಂದು ವ್ಯಾಲ್ಯೂ ಅನ್ನು ನಾವು ಬೈ ಮಾಡ್ಕೊಳ್ಬಹುದು. ಸೊ ಇಮಿಡಿಯೇಟ್ ಆಗಿ ನಾವು ವ್ಯಾಲ್ಯೂ ಬೈ ಮಾಡುವಾಗ ನಾವು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಲ್ಲಿ ನಮಗೆ 5% ಬೋನಸ್ ಆಡ್ ಆಗಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ $100 ಒಂದು ಪರ್ಚೇಸ್ ಮಾಡುವಾಗ ನನಗೆ ಇಮಿಡಿಯೇಟ್ ಆಗಿ $105 ವ್ಯಾಲ್ಯೂ ಅಸೆಟ್ ನನಗೆ ಸಿಗುತ್ತೆ. ಅಸೆಟ್ ವ್ಯಾಲ್ಯೂ ಅಂತ ಒಂದು ನನಗೆ ಸಿಗುತ್ತೆ. ಸೊ ಇದನ್ನು ನಾವು ಹೋಲ್ಡ್ ಮಾಡಬೇಕು. ನಮಗೆ ಒಂದು 20 days ಲಾಕ್ ಇನ್ ಪೀರಿಯಡ್ ಇರುತ್ತೆ. ಸೊ ಈ ಅದರ ಕಾಂಟ್ರಾಕ್ಟ್ ಅಲ್ಲಿ ನಾವು 20 days ಇದನ್ನು ನಾವು ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ತನಕ ಇದನ್ನು ನಾವು ಈ ಒಂದು ಅಸೆಟ್ ಅನ್ನು ನಮಗೆ ಸೇಲ್ ಮಾಡೋಕ್ಕೆ ಆಗಲ್ಲ. ಸೊ ಅದೇ ರೀತಿ ಇದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಲ್ಲಿ ಬೈ ಆಯಿತು. ಇದನ್ನು ನಾವು ಸೇಲ್ ಮಾಡಬೇಕಿದ್ರೆ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಕೊಂಡೋಗಿ. ಸೊ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಹ್ಯೂಜ್ ಜನರು P2P ಅಲ್ಲಿ ಇದನ್ನು ಬೈ ಸೆಲ್ ಮಾಡ್ತಾ ಇದ್ದಾರೆ. ಸೊ P2P ಅಲ್ಲಿ ಯಾಕೆ ಬೈ ಸೆಲ್ ಮಾಡ್ತಾರೆ, ಯಾಕೆ ಇದು ಬೈ ಸೆಲ್ ಮಾಡಲೇಬೇಕು, ಪ್ರತಿಯೊಬ್ಬರು ಹೊಸಬರಾಗಲಿ ಹಳಬರಾಗಲಿ ಬೈ ಸೆಲ್ ಮಾಡಲೇಬೇಕೆಂಬುದನ್ನು ಮುಂದಿನ ಸ್ಲೈಡ್ ಅಲ್ಲಿ ನಿಮಗೆ ನಾನು ಹೇಳಿಕ್ಕೆ ಇಚ್ಛಿಸ್ತೇನೆ. ಸೊ ಇದರಲ್ಲಿ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಕೂಡ ನಾವು ಇದನ್ನು ಬೈಕ್ ಮಾಡ್ಕೊಳ್ಬಹುದು. ಆದ್ರೆ ಇದರಲ್ಲಿ ನಮಗೆ ಈ ಅಫಿಲಿಯೇಟ್ ಮಾರ್ಕೆಟ್ ಕಮಿಷನ್ ಸ್ವಲ್ಪ ಬರುತ್ತೆ, ಜಾಸ್ತಿ ಬರಲ್ಲ. ಯೂಶುವಲಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಲ್ಲಿ ಬೈ ಮಾಡಿದ್ರೆ ಮಾತ್ರ ಜಾಸ್ತಿ ಅಫಿಲಿಯೇಟ್ ಕಮಿಷನ್ ಬರುತ್ತೆ. ಅಫ್ಕೋರ್ಸ್ ನಾವು ಓಪನ್ ಮಾರ್ಕೆಟ್ ಅಲ್ಲಿ ನಮಗೆ ಪರ್ಚೇಸ್ ಮಾಡಿದ್ರೆ ಒಂದು ಅಡ್ವಾಂಟೇಜ್ ಅಂದ್ರೆ ನಮಗೆ ಈ 20 days ಲಾಕ್ ಇನ್ ಪೀರಿಯಡ್ ಇರುವುದಿಲ್ಲ. 20 days ಲಾಕ್ ಇನ್ ಪೀರಿಯಡ್ ಇದರಲ್ಲಿ ಇರುವುದಿಲ್ಲ. ಮಾತ್ರ 1% ನಾವು ಬೈ ಟ್ಯಾಕ್ಸ್ ಅನ್ನು ನಾವು ಕೊಡಬೇಕಾಗುತ್ತೆ. ಅಫ್ಕೋರ್ಸ್ ಸೆಲ್ ಟ್ಯಾಕ್ಸ್ ನಾವು ಕಾಂಟ್ರಾಕ್ಟ್ ಅಲ್ಲಿ ಬೈ ಮಾಡಿದ್ರೆ ಕೂಡ ಅಫ್ಕೋರ್ಸ್ ಸೆಲ್ ಮಾಡುವಾಗ ನಮಗೆ ಈ ಸೆಲ್ ಟ್ಯಾಕ್ಸ್ ಇದ್ದೇ ಇರುತ್ತೆ 3%. ಈ 3% ಸೆಲ್ ಟ್ಯಾಕ್ಸ್ ಇದ್ದೇ ಇರುತ್ತೆ. ಸೊ ಪೇಮೆಂಟ್ ಮೆಥಡ್ ಇಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಈ ಅಸೆಟ್ ವ್ಯಾಲ್ಯೂ ನಾವು USDT ಆನ್ BEP20 ಅಂದ್ರೆ ಬೈನಾನ್ಸ್ ಸ್ಮಾರ್ಟ್ ಚೈನ್ USDT ಮುಖಾಂತರ ನಾವು ಇದೊಂದು ಅಸೆಟ್ ವ್ಯಾಲ್ಯೂ ಅನ್ನು ಖರೀದಿ ಮಾಡ್ಕೊಳ್ಬಹುದು. ಸೊ ಮಿನಿಮಮ್ ಸ್ಮಾರ್ಟ್ ಕಾಂಟ್ರಾಕ್ಟ್ ನಾವು $100 ಮಿನಿಮಮ್ ಬೈ ಮಾಡ್ಲಿಕ್ಕಾಗುತ್ತೆ. ಅದೇ ರೀತಿ ಅಪ್ ಟು ಮ್ಯಾಕ್ಸಿಮಮ್ $5,000 ನಾವು ಅಸೆಟ್ ಅನ್ನು ಬೈ ಮಾಡಲಿಕ್ಕೆ ಆಗುತ್ತೆ. ಸೊ ಫರ್ದರ್ ನಾವು ನೋಡ್ಕೊಳ್ಳುವ. ಇದರ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಲ್ಲಿ ನಾವೀಗ $100 ಬೈ ಮಾಡಿದೆ ಅಂತ ತಿಳ್ಕೊಳ್ಳುವ. ಸೊ ಇಲ್ಲಿ ಒಂದು ಲಿಮಿಟೇಷನ್ಸ್ ಇದೆ. ಸೊ ಇಲ್ಲಿ ಎಷ್ಟು ಬೇಕಾದ್ರೆ ನಾನು ಇಲ್ಲಿ ವಿಡ್ರಾ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎನಿ ಹೌ ನಮಗೆ ಪ್ರತಿಯೊಬ್ಬರಿಗೆ ಗೊತ್ತು ಇದರ ವ್ಯಾಲ್ಯೂ ಯಾವಾಗಲೂ ಮೇಲೆ ಹೋಗುತ್ತೆ ವಿನ ಕೆಳಗೆ ಬರಲ್ಲ. ಬಿಕಾಸ್ ಇಸ್ ಪೆಗ್ಡ್ ವಿತ್ ದಿಸ್ ಮೇನ್ ನೇಟಿವ್ ಟೋಕನ್ ಟೆಥರ್ ಓಷನ್ ಕಾಯಿನ್ ಇಂದ ಪೆಗ್ ಆಗಿರುವ ಕಾರಣ ಅದು ಬೈ ಸೆಲ್ ಆಗುವಾಗ ಎವ್ರಿ ಟೈಮ್ ಮೇಲೆ ಹೋಗುವ ಕಾರಣ ಇದರ ಪ್ರೈಸ್ ಕೆಳಗೆ ಬರಲ್ಲ ಅಂತ ನಮಗೆ ಪ್ರತಿಯೊಬ್ಬರಿಗೂ ಗೊತ್ತು. ಸ್ಮಾರ್ಟ್ ಕಾಂಟ್ರಾಕ್ಟ್ ಬೈ ಮಾಡಿದವರಿಗೂ ಗೊತ್ತು, ಮಾರ್ಕೆಟ್ ಪ್ಲೇಸ್ ಅಲ್ಲಿ ಟ್ರೇಡ್ ಮಾಡೋರಿಗೆ ಗೊತ್ತು, ಅಂದ್ರೆ ಬೈ ಸೆಲ್ ಮಾಡೋರಿಗೆ ಕೂಡ ಗೊತ್ತು ಇದರ ಪ್ರೈಸ್ ಕೆಳಗೆ ಬರಲ್ಲ ಅಂತ. ಯಾಕಂದ್ರೆ ಇದನ್ನು ನಾವು ನೋಡಿದ್ದೇವೆ ಲಾಸ್ಟ್ 30 days ಅಲ್ಲಿ 0.1 cent ಇಂದ ಇದು ಆಲ್ಮೋಸ್ಟ್ $3 ತನಕ ಟಚ್ ಆಗಿದೆ. ಸೊ ಆದ್ರೆ ಇಲ್ಲಿ ನಮ್ಗೆ ಯುಟಿಲೈಸ್ ಮಾಡ್ಲಿಕ್ಕೆ ಆಗ್ತದ, ಇಷ್ಟು ಇನ್ಕಮ್ ಅಂತ ತೆಗಿಲಿಕ್ಕೆ ಆಗ್ತದೆ? ನೋ, ಬಿಕಾಸ್ ದೆರ್ ಇಸ್ ಎ ಕ್ಯಾಪ್. ಅಂದ್ರೆ ಮ್ಯಾಕ್ಸಿಮಮ್ ನಾವು 1.3x ಅನ್ನು ಮಾತ್ರ ಇಲ್ಲಿ ಸಪೋಸ್ ನೀವು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಲ್ಲಿ $100 ಇದು ಬೈ ಮಾಡಿದ್ದೀರಿ. ಸೊ ಮ್ಯಾಕ್ಸಿಮಮ್ ನಿಮಗೆ ಇಲ್ಲಿಂದ ತೆಗಿಲಿಕ್ಕೆ ಆಗುದು 1.3x ಅಂದ್ರೆ $130 ಮಾತ್ರ ನಿಮಗೆ ಇಲ್ಲಿಂದ ತೆಗಿಲಿಕ್ಕೆ ಆಗುತ್ತೆ. ಸೊ ಅಷ್ಟು ನಿಮಗೆ ಲಿಮಿಟ್ ಇರುವ ಕಾರಣ ಇದನ್ನು ಎವ್ರಿ ಟೈಮ್ ಜನರು ಕ್ಯಾಪ್ ಮುಗ್ದ ಕೂಡಲೇ ಇಮಿಡಿಯೇಟ್ ಪುನಃ ಬೈ ಮಾಡಿಯೇ ಮಾಡ್ತಾರೆ. ಸೊ ಅದೇ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಬೈ ಸೆಲ್ ಮಾಡುವ ಕಂಡೀಷನ್ ಕೂಡ ಇದೆ. ಸೊ ಒಮ್ಮೆ ನೀವು $130 ತೆಗೆದ ಕೂಡಲೇ ಪುನಃ ಇಮಿಡಿಯೇಟ್ಲಿ $100 ನಿಮಗೆ ಮಾಡೋಕ್ಕಾಗಲ್ಲ. ಸೊ ಅಗೈನ್ ನೀವು ಮಾರ್ಕೆಟ್ ಪ್ಲೇಸ್ ಅಲ್ಲಿ ಹೋಗಿ ಒಂದು $300 ಅಂದ್ರೆ $100 ಅಂದ್ರೆ ಇದರ 3x ನೀವು ಮಾರ್ಕೆಟ್ ಪ್ಲೇಸ್ ಅಲ್ಲಿ ಬೈ ಸೆಲ್ ಮಾಡ್ಕೊಳ್ಬೇಕು. ಮೇ ಬಿ $150 ಬೈ ಮಾಡಿದ್ರಿ ಅಥವಾ 150 ಸೇಲ್ ಮಾಡಿದ್ರಿ, ಅದನ್ನೇ ಸೇಲ್ ಮಾಡಿದಾಗ ಸೊ ಅಲ್ಲಿ $300 ವಾಲ್ಯೂಮ್ ಕ್ರಿಯೇಟ್ ಆಯಿತು. ಆಗ ಪುನಃ ಅಗೇನ್ ಯು ಕ್ಯಾನ್ ಇನ್ವೆಸ್ಟ್ $100 ಆರ್ ಅಬೌವ್ ವಾಟ್ ಎವರ್. ಸೊ $200 ಆಗ್ಬೋದು, $1000 ಕೂಡ ಆಗ್ಬೋದು. ಸೊ ಒಮ್ಮೆ ನೀವು ಹಾಕಿದ ಅಮೌಂಟ್
ಅಂದರೆ 130% ಆದ ನಂತರ ತೆಗಿಲಿಕ್ಕೆ ಆಗ್ತದೆ. ಸೊ ಅದರ ಮೊದಲು ಇನ್ ಬಿಟ್ವೀನ್ ನೀವು ಇಲ್ಲಿ ಬೈ ಮಾಡೋಕ್ಕಾಗಲ್ಲ. ಬಟ್ ಓನ್ಲಿ ಮಾರ್ಕೆಟ್ ಪ್ಲೇಸಲ್ಲೇ ನೀವು ಯಾವಾಗ ಬೇಕಿದ್ರೆ ಲಿಮಿಟ್ ಇಲ್ಲ, ಬೈ ಸೆಲ್ ಮಾಡ್ತಾ ಇರ್ಬೋದು. ಸೊ ಅಲ್ಲಿ ಕೂಡ ಕ್ಯಾಪ್ ಅಷ್ಟೇ ಇರೋದು. ಮಾರ್ಕೆಟ್ ಪ್ಲೇಸಲ್ಲಿ ನೀವು ಇವತ್ತು ಬೆಳಿಗ್ಗೆ ಬೈ ಮಾಡಿದ್ರಿ, ಸಂಜೆ ಆಗುವಾಗ ಟೋಕನ್ ಲೆವೆಲ್ 10% ಇನ್ಕ್ರಿಮೆಂಟ್ ಆದರೆ ನೀವು ಆ ಸೇಮ್ ಡೇ ಸೇಲ್ ಮಾಡ್ಬೋದು. ಅದಕ್ಕೇನು ಟೈಮ್ ಪೀರಿಯಡ್ ಅಂತ ಏನಿಲ್ಲ, ಲಾಕ್ ಇನ್ ಪೀರಿಯಡ್ ಅಂತ ಏನಿಲ್ಲ. ಎವ್ರಿ ಡೇ ಯು ಕ್ಯಾನ್ ಬೈ ಆ್ಯಂಡ್ ಸೆಲ್. ಬಿಕಾಸ್ P2P ಪ್ಲೇಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲೋಬ್ರಿದಮ್ ಈ ಕಾಯಿನ್ಗೆ. ಯಾಕಂದರೆ P2P ಅಲ್ಲಿ ಜನರಿಗೆ ಸೇಲ್ ಮಾಡಲಿಕ್ಕೆ ಆಗುದು. ಸೊ ಅದಕ್ಕೋಸ್ಕರ ಇಲ್ಲಿ ಜನರು P2P ಅಲ್ಲಿ ಸೆಲ್ ಮಾಡ್ತಾರೆ. ಸೊ P2P ಅಲ್ಲಿ ಯಾಕೆ ಜನರು ಬೈ ಸೆಲ್ ಮಾಡ್ತಾರೆ ಅಂದರೆ, ಯಾಕಂದ್ರೆ ಅಲ್ಲಿ ಕ್ರಿಯೇಟ್ ಆಗುವ ನಿಮ್ಮ ವಾಲ್ಯೂಮ್ ನಿಂದ ಕೂಡ ನಿಮಗೆ ರ್ಯಾಂಕ್ ಇನ್ಕಮ್ ಜನರೇಟ್ ಆಗ್ತದೆ, ಅಥವಾ ಪೂಲ್ ಇನ್ಕಮ್ ಗ್ಲೋಬಲ್ ಬೈ ಸೆಲ್ ಇಂದ ಏನು 4% ಟ್ಯಾಕ್ಸ್ ಕಟ್ ಆಗಿರುತ್ತೆ, ಅದರಿಂದ ಕೂಡ ವಾಲ್ಯೂಮ್ ಜನರೇಟ್ ಆಗುವ ಕಾರಣ ಪ್ರತಿಯೊಬ್ಬರು ಇಲ್ಲಿ ಬೈ ಸೆಲ್ ಮಾಡ್ತಾ ಇದ್ದಾರೆ. ಸೊ ನಾವು ಮುಂದೆ ನೋಡ್ಕೊಳ್ಳೋಣ. ಇದರ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಲ್ಲಿ ಮಾರ್ಕೆಟ್ ಪ್ಲೇಸ್ ಇನ್ಕಮ್ ನಾನು ಮತ್ತೆ ಹೇಳ್ತೇನೆ, ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಇದು ನಾವು ಸ್ಟಾರ್ಟಿಂಗ್ ಒಲ್ಲಿದ ಈ ಒಂದು ನಮಗೆ ನೆಟ್ವರ್ಕ್ ನಾವು ಇಲ್ಲಿ ಮಾಡ್ತಾ ಇರೋದು ಯಾಕೆ, ನಮಗೆ ಒಂದು ಕಮಿಷನ್ ಜನರೇಟ್ ಆಗಲಿ ಅಂತ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಕಾನ್ಸೆಪ್ಟ್ ಅನ್ನು ಹೇಳ್ತಾ ಇದ್ದೇನೆ. ಸೊ ಇದರಲ್ಲಿ ಯಾವ ರೀತಿ ಇದೆ, ಆಕ್ಟಿವ್ ಇನ್ಕಮ್ ಸೋರ್ಸ್ ಫ್ರಮ್ ತವಾ ಸ್ಮಾರ್ಟ್ ಕಾಂಟ್ರಾಕ್ಟ್ ಬೈ. ಸೊ ಡೈರೆಕ್ಟ್ ಲೆವೆಲ್ ಇನ್ಕಮ್, ಸೊ ಡೈರೆಕ್ಟ್ ರೆಫರಲ್ ಲೆವೆಲ್ 24 ಪಾಯಿಂಟ್ ಅಪ್ ಟು 10 ಲೆವೆಲ್ಸ್ ಇಂದ ಇಷ್ಟು ಇನ್ಕಮ್ಗಳನ್ನು ನಾವು ಪಡ್ಕೊಳ್ಬಹುದು. ಸೊ ಫರ್ದರ್ ಇನ್ಕಮ್ ಇದೆ, ಅದನ್ನು ನಾನು ಹೇಳ್ತೇನೆ. ಅಪ್ ಟು 50% ತನಕ ಡಿಸ್ಟ್ರಿಬ್ಯೂಷನ್ ಆಗ್ತಾ ಹೇಳಿದಾಗ. ಸೊ ಫಸ್ಟ್ ಒನ್ ನಾವು $100 ನಿಂದ ನಾನು ಸಿಸ್ಟಮ್ಗೆ ಎಂಟರ್ ಆದೆ. ನಾನು ಯಾರೊಬ್ಬರಿಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ, ಅವ ನನ್ನ ಮುಖಾಂತರ ತೋವಾ ಅಸೆಟ್ ವ್ಯಾಲ್ಯೂಯನ್ನು ಬೈ ಮಾಡಿದ್ದ. ಅವ $100 ಬೈ ಮಾಡುವಾಗ, ಸೊ ದಟ್ ಈಸ್ ಮೈ ಲೆವೆಲ್ 1. ಸೊ ನನಗೆ ಇಮಿಡಿಯೇಟ್ಲಿ 15% ಸಿಗುತ್ತೆ. ಅಂದರೆ $100 ಬೈ ಮಾಡಿದರೆ $15 ನನಗೆ ಇಮಿಡಿಯೇಟ್ಲಿ ಸಿಕ್ಕಿತು. ಸೊ $15 ಇಮಿಡಿಯೇಟ್ಲಿ ನನಗೆ ಸಿಕ್ಕಿತು. ಸೊ ಯಾವುದೇ ಕಂಡೀಷನ್ ಇಲ್ಲ. ಸೆಕೆಂಡ್ ಲೆವೆಲ್, ಸೊ ಆ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಸಿಸ್ಟಮ್ಗೆ ಎಂಟ್ರಿ ಮಾಡ್ತಿದ್ದಾರೆ. ಸೊ ಅವರ ಸೆಕೆಂಡ್ ಲೆವೆಲ್ ಅಂತ ಹೇಳ್ತೇವೆ. ಸೊ ಸೆಕೆಂಡ್ ಲೆವೆಲ್ ಇಂದ 4.5% ಕ್ರೈಟೀರಿಯಾ ನನಗಿದೆ. ಸೊ ಇಲ್ಲಿ ಕೂಡ ನೋ ಕ್ರೈಟೀರಿಯಾ, ಯಾವುದೇ ಕ್ರೈಟೀರಿಯಾ ಇಲ್ಲ. ಸೆಕೆಂಡ್ ಲೆವೆಲ್ ಇಂದ ನೀವು ಬರಬೇಕಿದ್ರೆ ನಿಮಗೆ ಇಲ್ಲಿ $4.25 ಸಿಗುತ್ತೆ. ಈ ವ್ಯಕ್ತಿ $100 ತೋವಾ ಅಸೆಟ್ ವ್ಯಾಲ್ಯೂನ್ನು ಬೈ ಮಾಡಿದಾಗ ನಿಮಗೆ $4.25 ಇಲ್ಲಿ ಸಿಗುತ್ತೆ. ಥರ್ಡ್ ಲೆವೆಲ್ ಇಂದ 5th ಲೆವೆಲ್ ತನಕ 3% ಕ್ರೈಟೀರಿಯಾ ಇದೆ. ಅಂದರೆ $3 ನನಗೆ 3ನೇ ಲೆವೆಲ್, 4ನೇ ಲೆವೆಲ್, 5ನೇ ಲೆವೆಲ್, ಅಂದರೆ $3 ಈ 3 ಲೆವೆಲಿಂದ ಕೂಡ ನನಗೆ ಸಿಗುತ್ತೆ. 3, 4, 5th ಲೆವೆಲಿಂದ ಸಿಗುತ್ತೆ. ಅದೇ ಅದಕ್ಕೊಂದು ಕ್ರೈಟೀರಿಯಾ ಉಂಟು. ಸೊ $50 ನಿಮ್ಮದು ಮಿನಿಮಮ್ ವಾಲ್ಯೂಮ್ ಜನರೇಟ್ ಆಗಿದೆ. ನೀವು ಅಂದರೆ ನೀವು ಕಾಂಟ್ರಾಕ್ಟ್ ಅನ್ನು ಬೈ ಮಾಡಬೇಕಿತ್ತು. ಅಫ್ಕೋರ್ಸ್ ನಾವು $100 ಬೈ ಮಾಡಿದ್ದೇವೆ. ಸೊ 5 ಡೈರೆಕ್ಟ್ಗಳಿಂದ ನಿಮ್ಮ 5 ಡೈರೆಕ್ಟ್ಗಳಿಂದ $250 ಡೈರೆಕ್ಟ್ ವಾಲ್ಯೂಮ್ ಇರಬೇಕು. ನಿಮ್ಮಲ್ಲಿ 5 ಡೈರೆಕ್ಟ್ಸ್ ಇರಬೇಕು. ಡೈರೆಕ್ಟ್ ಫಸ್ಟ್ ಲೆವೆಲಲ್ಲಿ ನಿಮ್ಮ 5 ವ್ಯಕ್ತಿಗಳು ಇರಬೇಕು ಮತ್ತು ಅವರ ಟೋಟಲ್ 250 ಅವರು ತೋವಾ ಬೈ ಮಾಡಿರ್ಬೇಕು. ಸೊ ನೀವು 3rd to 5th ಲೆವೆಲ್ ಕೂಡ ಕ್ವಾಲಿಫೈ ಆಗ್ತಾ ಇದ್ದೀರಿ. 6th, 7th, 8th ಲೆವೆಲಲ್ಲಿ 1.5% ಬರುತ್ತೆ ನಮಗೆ ಅವರ. ಸೊ ಇಲ್ಲಿ ಕ್ರೈಟೀರಿಯಾ ಇಷ್ಟೇ. ಸೊ $100 ನಮ್ಮದು ಇರಲೇಬೇಕು, ಪ್ಲಸ್ 5 ಡೈರೆಕ್ಟ್ಸ್ ವಿತ್ ದ ಟೋಟಲ್ ವಾಲ್ಯೂಮ್ $100. ಸೊ ಅದು ಒಬ್ಬ $100 ಹಾಕಿರ್ಬೋದು, ಒಬ್ಬನೇ $500 ಹಾಕಿರ್ಬೋದು, ಮತ್ತೊಬ್ಬರು $100 ಹಾಕಿರ್ಬೋದು. ಸೊ ಟೋಟಲ್ $500 ವ್ಯಾಲ್ಯೂ ಆದಾಗ ನಮಗೆ 6th, 7th, 8th ಲೆವೆಲಿಂದ ಕೂಡ 1.5 ಅಂದರೆ $1.25 ಹಾಗೆ ಒಂದೂವರೆ ನಮಗೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಫಸ್ಟ್ ಲೆವೆಲ್ 15%, 4.5%, 3%, ಆದಮೇಲೆ 1.5%, 9th ಮತ್ತು 10th ಲೆವೆಲಲ್ಲಿ 0.75%. ಕ್ರೈಟೀರಿಯಾ ಅಷ್ಟೇ. $100 5 ವ್ಯಕ್ತಿಗಳಿರಬೇಕು. ಸೊ USDT 500 ಡೈರೆಕ್ಟ್ ವಾಲ್ಯೂಮ್ ಇದ್ರೆ ಕೂಡ 9th ಮತ್ತು 10th ಲೆವೆಲಿಂದ ಕೂಡ ನಮಗೆ ಬರುತ್ತೆ. ಸೊ ಈ ಒಂದು ಕ್ರೈಟೀರಿಯಾ ಇದೆ. 3 ಕ್ರೈಟೀರಿಯಾ ನಾವು ಫುಲ್ಫಿಲ್ ಮಾಡಿ. ಮತ್ತು ಫಸ್ಟ್ ಲೆವೆಲ್ ಮತ್ತು ಸೆಕೆಂಡ್ ಲೆವೆಲಿಂದ ನಿಯರ್ ಅಬೌಟ್ 19.5%ಗೆ ನಮಗೆ ಯಾವುದೇ ಕ್ರೈಟೀರಿಯಾಗಳಿಲ್ಲ. ಸೊ ಎಷ್ಟು ನಾವು ಇನ್ಕಮ್ ತರ್ತೇವೆ ಅದರಿಂದ ನಮಗೆ ಇನ್ಕಮ್ ಬರುತ್ತೆ. ಸೊ ಪ್ಲಸ್ ಫರ್ದರ್ ಇದು 34.50% ಈ ಒಂದು 10 ಲೆವೆಲಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ. ಓಕೆ, ಸೊ ಕ್ಯಾಲ್ಕುಲೇಷನ್ಸ್ ಇದೆ ಪ್ರತಿಯೊಂದಕ್ಕೆ. ಇದರ ನಂತರ 4ರಿಂದ 16% ಅಂದರೆ ಪ್ಲಸ್ 16% ತನಕ, ಅಂದರೆ ಆಲ್ಮೋಸ್ಟ್ 50.5% ಆಗ್ತದೆ. ಇದನ್ನು ಆ್ಯಡ್ ಮಾಡಿದ್ವಿ ನಾವು. 16% ಇದಕ್ಕೆ ಆ್ಯಡ್ ಮಾಡಿದರೆ 16.5% ಇಲ್ಲಿ ಡಿಸ್ಟ್ರಿಬ್ಯೂಷನ್ ಸಿಗುತ್ತೆ. ಸೊ ಅದು ನೆಕ್ಸ್ಟ್ ಇನ್ಕಮ್ ಯಾವ ರೀತಿ ಬರುತ್ತೆ ಅದನ್ನು ಕೂಡ ನಾವು ನೋಡ್ಕೊಳ್ಳುವ. ಸೊ ದೀಸ್ ಆರ್ ದ ರ್ಯಾಂಕ್ ಕ್ರೈಟೀರಿಯಾ ಅಂತ ಹೇಳ್ತೀವಿ ನಾವು. ಸೊ $100 ನಮ್ಮದು ಡೈರೆಕ್ಟ್ ಡೆಪಾಸಿಟ್ ಇರಬೇಕು ಮತ್ತು 5 ಡೈರೆಕ್ಟ್ಸ್ ಇರಬೇಕು. ಸೊ ಟೋಟಲ್ ಟೀಮ್ ವ್ಯಾಲ್ಯೂ ಅದೇ ಎಷ್ಟು ಕೂಡ ಟೀಮ್ ಆಗ್ತದೆ. ನಮ್ಮ ಟೋಟಲ್ ಟೀಮಿಂದ $5,000 ವ್ಯಾಲ್ಯೂ ಇದ್ದರೆ ನಮಗೆ 4% ಎಕ್ಸ್ಟ್ರಾ ಕಮಿಷನ್ ಜನರೇಟ್ ಆಗುತ್ತೆ. 4%. ಫಾರ್ ಎಕ್ಸಾಂಪಲ್ ನನ್ನ ಟೀಮಲ್ಲಿ ಯಾರು ಕೂಡ ಹೆಚ್ಚು ಆಗಲಿಲ್ಲ, ನಾನೊಬ್ಬನೇ ಹೆಚ್ಚು ಆಗಿದೆ ಅಂದರೆ ಸೊ ಅವರೆಲ್ಲರದಿಂದ ನನಗೆ 4% ಎಕ್ಸ್ಟ್ರಾ ಇಲ್ಲಿ ಬರುತ್ತೆ. ಸಪೋಸ್ ಯಾರಾದರೂ ವ್ಯಕ್ತಿ ನನ್ನ ಫಸ್ಟ್ ಲೈನಲ್ಲಿ ಯಾರಾದರೂ ವ್ಯಕ್ತಿ ಈ ರ್ಯಾಂಕ್ ಅಚೀವ್ ಆದರೆ ಸಿಲ್ವರ್ ರ್ಯಾಂಕ್, ಸೊ ನನಗೆ ಮತ್ತೆ ಅಲ್ಲಿಂದ
ಇನ್ಕಮ್ ಅವನ ವ್ಯಕ್ತಿಯ ಟೀಮ್ನಿಂದ ಬರಲ್ಲ. ಸೊ ಅಲ್ಲಿ ಬರಬೇಕಿದ್ರೆ ನಾನು ಸೆಕೆಂಡ್ ಲೆವೆಲ್ ಕ್ವಾಲಿಫೈ ಆಗಬೇಕು, ದಟ್ ಈಸ್ ಗೋಲ್ಡ್ ರ್ಯಾಂಕ್. ಸೊ ದ್ಯಾಟ್ ಮೀನ್ಸ್ ನನ್ನ ಫಸ್ಟ್ ಲೆವೆಲಲ್ಲಿ 2 ಡಿಫ್ರೆಂಟ್ ವ್ಯಕ್ತಿಗಳಿಂದ ಸಿಲ್ವರ್ ಅಚೀವ್ ಆದ ಕೂಡಲೇ ನಾನು ಈ ಲೆವೆಲ್ಗೆ ಹೋಗ್ತೇನೆ. ಸೊ ಟೋಟಲ್ ಟೀಮ್ ವಾಲ್ಯೂಮ್ ನಿಮಗೆ ಇಲ್ಲಿ $25,000 ಇಟ್ಕೊಳ್ಬೇಕು. ಸೊ ಬೆನಿಫಿಟ್ ನಾನು 8% ತನಕ ಬರ್ತೇನೆ. ಫಾರ್ ಎಕ್ಸಾಂಪಲ್ ನಾನು ಈ ರ್ಯಾಂಕಲ್ಲಿ ಈಗ ಅಚೀವ್ ಆದ ಕೂಡಲೇ ನನಗೆ 8% ಜಾಸ್ತಿ ಬರುತ್ತೆ. ಸೊ ಈ ಸಂದರ್ಭದಲ್ಲಿ ನಾನು ಯಾರೊಬ್ಬ ಡೈರೆಕ್ಟ್ ವ್ಯಕ್ತಿಯನ್ನು ಇಲ್ಲಿ ಆ್ಯಡ್ ಮಾಡಿದಾಗ ಸೊ ಅವನಿಂದ 5% ಹೇಗೂ ಬರುತ್ತೆ, ಪ್ಲಸ್ ಈ 8% ಕೂಡ ನನಗೆ ಇಮಿಡಿಯೇಟ್ ಅಂದರೆ ನಿಯರ್ ಅಬೌಟ್ 23% ಜನರೇಟ್ ಆಗುತ್ತೆ ಹೊಸ ವ್ಯಕ್ತಿ ಇಲ್ಲಿ ಬಂದಾಗ ಈ ಸಂದರ್ಭದಲ್ಲಿ. ಸೊ ದಟ್ ಈಸ್ ಒನ್ ಅಡ್ವಾಂಟೇಜ್ ಇರುತ್ತೆ. ಅದಾದಮೇಲೆ ಎಮೆರಲ್ಡ್ ರ್ಯಾಂಕ್ ಅಂತ ಹೇಳ್ತೇವೆ ನಾವು ಇಲ್ಲಿ. ಸೊ $1 ಲಕ್ಷ ಒಂದು ವಾಲ್ಯೂಮ್ ಕ್ರಿಯೇಟ್ ಆಗಬೇಕು ನಮ್ಮ ಟೀಮಿಂದ. ಸೊ ಇಬ್ಬರು ಗೋಲ್ಡ್ ರ್ಯಾಂಕ್ ಅಚೀವ್ ಆಗಿರಬೇಕು ನಮ್ಮ ಡಿಫ್ರೆಂಟ್ ಲೆಗ್ಸ್ಗಳಿಂದ. ಸೊ ಈ ಸಂದರ್ಭದಲ್ಲಿ 12% ಕಮಿಷನ್ ಎಕ್ಸ್ಟ್ರಾ ಜನರೇಟ್ ಆಗ್ತದೆ. ಅದೇ ನಾವು ಫಸ್ಟ್ ಈ ರ್ಯಾಂಕ್ ಅಚೀವ್ ಆದ ಕೂಡಲೇ ಯಾರಾದ್ರೂ ಅದು ಮತ್ತೆ ನಾವು ಡೈರೆಕ್ಟ್ ಇಂಟ್ರೊಡ್ಯೂಸ್ ಮಾಡಿದರೆ 15 + 12, ಸೊ ನಿಯರ್ ಅಬೌಟ್ 27% ನಮಗೆ ಸ್ಪಾಟಲ್ಲಿ ಸಿಗುತ್ತೆ ಇಮಿಡಿಯೇಟ್ಲಿ. ಸೊ ಹ್ಯೂಜ್ ಇನ್ಕಮ್ ದಟ್ ಈಸ್ ಕರೆಕ್ಟ್ ಅಲ್ಲ. $100 ಕಾಂಟ್ರಾಕ್ಟ್ಗೆ ಬರುವಾಗ ವ್ಯಕ್ತಿ $27 ನನಗೆ ಅಲ್ಲೇ ಸಿಗುತ್ತೆ. ಸೊ $27 ನನಗೆ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ವಿಲ್ ಬಿ ದ ಡೈಮಂಡ್ ರ್ಯಾಂಕ್. ಸೊ ಇದು ಟೋಟಲ್ ಲಾಸ್ಟ್ ರ್ಯಾಂಕ್ ಆಗಿದೆ. ಸೊ ಟೀಮ್ ವಾಲ್ಯೂಮ್ ಟೋಟಲ್ ಬಿಸ್ನೆಸ್ $5 lakh USD, ಅನ್ಲಿಮಿಟೆಡ್ ಡೆಪ್ತ್ ಎಲ್ಲಿಂದ ಕೂಡ ಬಂದಿರಬಹುದು. ಬಟ್ ನಮ್ಮ ಡೈರೆಕ್ಟಿಂದ ಇಬ್ಬರು ಡೈರೆಕ್ಟ್ ಅಂತ ಹೇಳೋಕ್ಕಾಗೋದಿಲ್ಲ, ನಮ್ಮ ಡೈರೆಕ್ಟ್ನ ಕೆಳಗಡೆ ಎಲ್ಲಿ ಕೂಡ ಆಗ್ತದೆ. ಬಟ್ 2 ಅದರ್ ಲೆಗ್ಸ್ ಡಿಫ್ರೆಂಟ್ ಲೆಗ್ಗಳಿಂದ 2 ಎಮಿರಲ್ಸ್ಗಳು ಕ್ರಿಯೇಟ್ ಆದ ಕೂಡಲೇ ನನಗೆ ಈ ಕ್ವಾಲಿಫಿಕೇಶನ್ಗೆ ಬರ್ತೀನಿ. ಸೊ 16% ನನಗೆ ಇಲ್ಲಿ ಇನ್ಕಮ್ ಎಕ್ಸ್ಟ್ರಾ ಜನರೇಟ್ ಆಗುತ್ತೆ. ಸೊ ಸಪೋಸ್ ಈ ಸಂದರ್ಭದಲ್ಲಿ ನಾನು ಡೈರೆಕ್ಟ್ ಯಾರನ್ನಾದ್ರು ಇಂಟ್ರೊಡ್ಯೂಸ್ ಮಾಡಿದರೆ $15% ಹೇಗೂ ಬರುತ್ತೆ, ಪ್ಲಸ್ 16% ಅಂದರೆ ಇದರ ನಂತರ ನಾನು ಎಷ್ಟು ಜನರನ್ನು ಡೈರೆಕ್ಟ್ ಮಾಡಿದರೆ 31% ನನಗೆ ಇಮಿಡಿಯೇಟ್ ಬಂದೇ ಬರ್ತದೆ. ಸೊ ಅದರ್ ಆಲ್ ಬೆನಿಫಿಟ್ ನನಗೆ ಸಿಗುತ್ತೆ. ಸೊ ಈ ರೀತಿ ಇದನ್ನು ಡಿಸೈನ್ ಮಾಡಲಾಗಿದೆ. ಸೊ ಇದರ ಮಾರ್ಕೆಟ್ ಪ್ಲೇಸ್ನ ಬೆನಿಫಿಟ್ಸ್ ಕೂಡ ನಾನು ನಿಮಗೆ ಹೇಳ್ತೇನೆ ನೆಕ್ಸ್ಟ್ ಫರ್ದರ್ ಸ್ಲೈಡಲ್ಲಿ. ಸೊ ಇಷ್ಟರಲ್ಲಿ ನಾನು ಈ ಒಂದು ಪ್ರೆಸೆಂಟೇಷನ್ ಅನ್ನು ಕಂಕ್ಲೂಡ್ ಮಾಡ್ತೇನೆ. ಸೊ ಈ ಥರ ಒಂದು ತೋಬಾ ಆಸೆಟ್ನ ಮುಖಾಂತರ ನಾವು ಇಲ್ಲಿ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಮುಖಾಂತರ ಅಪ್ ಟು 30% ಎವ್ರಿ ಟೈಮ್ ಇಲ್ಲಿ ಜನರೇಟ್ ಮಾಡ್ತಾ ಇರ್ಬೋದು. ಸೊ ಇಲ್ಲಿ ಏನಾಗ್ತದೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಇಂಟ್ರೊಡ್ಯೂಸ್ ಮಾಡಿದ ಕೂಡಲೇ ಅವ ಒಂದು $1,000 ನಾವು ಪರ್ಚೇಸ್ ಮಾಡಿ ತಿಳ್ಕೊಳ್ಳುವ. ಸೊ $1,300 ಆದ ಕೂಡಲೇ ಅವ ಎಕ್ಸಿಟ್ ಆದ. ಸೊ ಎಕ್ಸಿಟ್ ಆದ ವ್ಯಕ್ತಿ ಪುನಃ ಸಿಸ್ಟಮ್ಗೆ ಎಂಟರ್ ಆಗುವಾಗ ನನಗೆ ಕೂಡ ಇದು ಕಮಿಷನ್ ಪುನಃ ಜನರೇಟ್ ಆಗ್ತದೆ. ಸೊ ಅದೇ ವ್ಯಕ್ತಿಗಳಿಂದ ಕಮಿಷನ್ ಜನರೇಟ್ ಆಗ್ತಾ ಇರ್ತದೆ. ಇದು ಯಾಕೆ ಲಾಂಗ್ ಸಿಸ್ಟಮ್ ನಡೀತದೆ ಅಂದರೆ ಯಾಕಂದರೆ ಬಿಕಾಸ್ ಆಫ್ ದ ಡಿಸೆಂಟ್ರಲೈಸ್ಡ್ P2P ಮಾರ್ಕೆಟ್ ಪ್ಲೇಸ್. ಇಲ್ಲಿ ಜನರು ಬೈಸೆಲ್ ಮಾಡ್ತಾ ಇದ್ದಾರೆ. ಸೊ ಬೈಸೆಲ್ ಯಾಕೆ ಮಾಡಬೇಕು ಅದನ್ನು ಕೂಡ ನಾನು ಮುಂದಿನ ಸ್ಲೈಡಲ್ಲಿ ನಿಮಗೆ ಅಥವಾ ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಒನ್ಸ್ ಅಗೇನ್ ಈ ಒಂದು ವಿಡಿಯೋದ ಕೆಳಗಡೆ ನಾನು ನನ್ನ ಲಿಂಕನ್ನು ಕೊಟ್ಟಿದ್ದೇನೆ. ಸೊ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಕೊಟ್ಟಿದ್ದೇನೆ. ಸೊ ಇದರ ಮುಖಾಂತರ ನಿಮಗೆ ಸಿಸ್ಟಮನ್ನು ಇನ್ನೂ ಕೂಡ ಜಾಸ್ತಿ ನಿಮಗೆ ತಿಳ್ಕೊಳ್ಬೇಕಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಈ ಸಿಸ್ಟಮ್ ಬಗ್ಗೆ ನಿಮಗೆ ಯಾರಾದರೂ ಹೇಳಿದರೆ ಸೊ ಅವರ ಮುಖಾಂತರ ಕೂಡ ನೀವು ಇದನ್ನು ತಿಳ್ಕೊಳ್ಬೋದು. ಇಷ್ಟು ಹೇಳುತ್ತಾ ಮಗದೊಮ್ಮೆ ಈ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ಗೆ ನಿಮಗೆ ವೆಲ್ಕಮ್ ಹೇಳುತ್ತಾ ಮಗದೊಮ್ಮೆ ಈ ಒಂದು ನನ್ನ ಸ್ಮಾಲ್ ಪ್ರೆಸೆಂಟೇಷನ್ ಅನ್ನು ಕಂಕ್ಲೂಡ್ ಮಾಡ್ತೇನೆ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು.